ಮಾರ್ಚಲ್ಲಿ ಡೆಡ್ ಬಾಡಿ ಮೂವ್ ಆಗುತ್ತೆ ಅಂತ ವಿಷಯನ ಕೇಳ್ಪಟ್ಟಿದ್ದೆ ಒನ್ ಆಫ್ ದ ಗೌರ್ಮೆಂಟ್ ಹಾಸ್ಪಿಟಲ್. ಸರಿ ಆಯ್ತು, ಊಟ ಮಾಡಿ ಹೋಗ್ತೀನಿ. ಆಚೆಲ್ಲ ಲೈಟ್ಸ್ ಇದೆ, ಬಟ್ ಅಲ್ಲಿ ಮಾತ್ರ ಲೈಟ್ ಇಲ್ಲ. ಎಲ್ಲ ಲೈಟ್ ಆನ್ ಆಗಿದೆ. ನಾವು ಒಂದ್ ಕಡೆ ನಿಂತ್ಕೊಂಡಿದ್ದೀನಿ. ಇವತ್ತು ಮಾರ್ಚರಿ ನಾನು ಪ್ಲೇಸ್ಗೆ ಹೋಗೋ ಥರ ಇತ್ತು. ಸಡನ್ ಆಗಿ ಯಾರು ಸುತ್ತ ಎಲ್ಲ ಫುಲ್ ಲೈಟ್ ಆಫ್. ಈ ಪಾತ್ರ ನಾನು ಯಾವ ಸಿನಿಮಾದಲ್ಲಿ ಯಾವಾಗ ಡೀಪ್ ಆಗಿ ನಿದ್ದೆ ಹೋದಾಗ ಆ ಗೆಜ್ಜೆ ಸೌಂಡ್ ಹತ್ರ ಬರ್ತಾ ಹೋಯ್ತಂತೆ. ಬ್ಲ್ಯಾಕ್ ಶೀಪ್ನ ರಿಲೀಸ್ ಡೇಟ್ ಯಾವಾಗ? ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಟೀಮ್ ಬ್ಲ್ಯಾಕ್ ಶೀಪ್ ಇಸ್ ವಿತ್ ಮೀ. ಸೊ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಬ್ಲ್ಯಾಕಲ್ಲಿ ಇದ್ದೀವಿ. ಸೊ ಇವತ್ತು ಬ್ಲ್ಯಾಕ್ ಸ್ಪಿರಿಟ್ಸ್ನ ಕರೆಸ್ತೀವಿ. ನೋಡೋಣ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಈ ಒಂದು ಆಟನ ಆಡೋದಕ್ಕೆ ನನಗಂತೂ ಬಹಳ ಕುತೂಹಲಕಾರಿಯಾಗಿದೆ ಆ್ಯಂಡ್ ಅದ್ರ ಜೊತೆಗೆ ಭಯನೂ ಕೂಡ ಇದೆ. ಬಟ್ ಅದಕ್ಕೂ ಮುಂಚೆ ಇವಾಗ ಸಿನಿಮಾ ತಂಡವನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ನನ್ನ ಜೊತೆಗೆ ಹೀರೋ, ಡೈರೆಕ್ಟರ್, ವಿಲನ್ ಆ್ಯಂಡ್ ಹೀರೋಯಿನ್ ಎಲ್ಲರೂ ಕೂಡ ಇದ್ದಾರೆ. ಸೊ ಮೊದಲನೇದಾಗಿ ವಿಶಾಲ್ ಅವ್ರಿಗೆ ಸ್ವಾಗತ, ನಮಸ್ಕಾರ. ಡೈರೆಕ್ಟರ್ ಜೀವನ್ ಅವ್ರಿಗೆ ಸ್ವಾಗತ, ನಮಸ್ಕಾರ. ಆ್ಯಂಡ್ ಪರ್ಫೆಕ್ಟ್ ವಿಲನ್ ಶೇಪಲ್ಲಿ ಕೂತ್ಕೊಂಡಿದ್ದಾರೆ ಪ್ರಶಾಂತ್ ಅವ್ರಿಗೂ ಸ್ವಾಗತ, ನಮಸ್ಕಾರ. ಆ್ಯಂಡ್ ನಿಶಾ ಅವ್ರಿಗೂ ಸ್ವಾಗತ, ನಮಸ್ಕಾರ. ಎಸ್, ಎಲ್ರಿಗೂ ಕೂಡ ನಮ್ಮ KFIಗೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ಸೊ ಇವತ್ತು ನಾವು ಚೆನ್ನಾಗಿಲ್ಲ. ಬಿಕಾಸ್ ವಾಟ್ ಇಸ್ ದಿಸ್ ಗೇಮ್ ಆಲ್ ಅಬೌಟ್? ಏನಿದು ಸರ್? ಸೊ ಇದು ಬಂದು ಬ್ಲ್ಯಾಕ್ ಸ್ಪಿರಿಟ್ಸ್ ಟೇಬಲ್ ಅಂತ ನಾವು ಕರಿತೀವಿ. ಸೊ ಯೂಶಲಿ ಬಂದು ಇದು ಚಿಕ್ಕ ವಯಸ್ಸಲ್ಲಿ ನಾವು ಆಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಹೌದು, ಜಸ್ಟ್ ಈಗ ಸ್ಟಡೀಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತಾ ಇಲ್ವಾ ಅನ್ನೋ ಎಕ್ಸ್ಪೆಕ್ಟೇಷನ್ಗೋಸ್ಕರ ಇದನ್ನ ಬೋರ್ಡ್ ಅಲ್ಲಿ ಹಾಕಿ ನಾವು ಪಾಸ್ ಆಗ್ತಾ ಇಲ್ವಾ ಅಂತ ಒಂದು ಗೇಮ್ ಆಡ್ತಾ ಇದ್ದೀವಿ ಅವಾಗ. ಸೊ ಅದರಿಂದ ಒಂದಷ್ಟೊಂದು ಮೆಮೊರಿ ಬಂತು. ಓಕೆ. ಸೊ ಈ ತರದೊಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮ ಸಿನಿಮಾದ ಒಂದು ವಿಷಯಗಳನ್ನ ರಿವೀಲ್ ಮಾಡೋಣ ಅಂತ ನಾನು ಒಂದು ಪ್ಲಾನ್ ಅಲ್ಲಿ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಪ್ಲಾನ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಓಕೆ, ಸೊ ನೋಡೋಣ ಇದು ಗೇಮ್ ಯಾವ ತರ ವರ್ಕೌಟ್ ಆಗುತ್ತೆ. ಬಟ್ ಆಟಗಾರ ನೀವೇನೆ, ನನ್ನ ಮೇಲೇನೆ ಪ್ರಯೋಗ ಮಾಡಬೇಕು, ನೀವೇ ಪ್ರಯೋಗ ಮಾಡಬೇಕು. ಓಕೆ. ಸೊ ಕ್ವಶನ್ಸ್ ನಾನೇ ಕೇಳ್ತಾ ಹೋಗ್ತೀನಿ ಹಾಗಾದ್ರೆ. ಸೊ ನೋಡೋಣ ವೆದರ್ ಏನಾದ್ರು ಇಲ್ಲೇನಾದ್ರು ಅಕ್ಕಪಕ್ಕದಲ್ಲಿ ಸ್ಪಿರಿಟ್ಸ್ ಇದ್ರೆ ಆ ಒಂದು ವೈಬ್ ನ ಪಾಸ್ ಮಾಡುತ್ತಾ ಇಲ್ವಾ ಅಂತ ಹೇಳಿ ನೋಡೋಣ. ಬಟ್ ಫಸ್ಟ್ ಆಫ್ ಆಲ್, ಸೊ ಲೆಟ್ಸ್ ವೆಲ್ಕಮ್ ಆಲ್ ದ ಸ್ಪಿರಿಟ್ಸ್. ಬ್ಲ್ಯಾಕ್ ಸ್ಪಿರಿಟ್ಸ್ ವಿತ್ ಬ್ಲ್ಯಾಕ್ ಶೀಪ್ಗೆ ಸ್ವಾಗತ ಮತ್ತೊಮ್ಮೆ. ಅಂಡ್ ಇವಾಗ ವಾಟ್ ಈಸ್ ದ ಫಸ್ಟ್ ಪ್ರೊಸೀಜರ್ ಟು ಸ್ಟಾರ್ಟ್? ಸೊ ಪ್ರೊಸೀಜರ್ ಬಂದು ಏನಿಲ್ಲ, ಸಿಂಪಲ್. ಸೊ ಕ್ಯಾಂಡಲ್ ಲೈಟ್ ಮಾಡ್ತೀವಿ, ಸೊ ಟಂಬ್ಲರ್ ನ ಇನ್ವರ್ಟ್ ಮಾಡ್ತೀವಿ. ಸೊ ಆಫ್ಟರ್ ದಟ್ ನಿಮ್ಮ ಫಿಂಗರ್ ಅನ್ನು ಇಟ್ಟು ಸೊ ನೀವು ಕೇಳೋ ಕ್ವಶನ್ಸ್ಗೆ ಸೊ ಅದ್ರಲ್ಲಿ ಆನ್ಸರ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ ಓಕೆ. ಸೊ ಗಾಡ್ಸ್ ಗ್ರೇಸ್ ಎಲ್ಲ ದೇವ್ರನ್ನ ಬೇಡ್ಕೊಂಡ್ಬಿಟ್ಟು ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿಸ್. ಸೊ ಪವರ್ಗೋಸ್ಕರ ವೇಟ್ ಮಾಡೋಣ. Okay. ಸೊ ಪವರ್ ಇದಾದ್ಮೇಲೆ ಸೊ ಎನರ್ಜಿ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ದೆನ್ ವಿಲ್ ಸ್ಟಾರ್ಟ್ ದ ಗೇಮ್. ರೈಟ್, ಲೆಟ್ಸ್ ಫಾರ್ ದ ಹ್ಯಾಂಡ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಎಸ್. ಸೊ ಇಲ್ಲಿ ಗಾಡ್ ಪ್ರೆಸೆಂಟ್ ಇದಾರಾ ಅಥವಾ ಘೋಸ್ಟ್ ಪ್ರೆಸೆಂಟ್ ಇದಾರಾ ಅಂತ ಹೇಳ್ಬಿಟ್ಟು ನೀವು ಗೊತ್ತಾಗುತ್ತೆ ಸ್ಪಿರಿಟ್ ಅಲ್ಲಿ. ಓಕೆ. ಸೊ ಇಲ್ಲಿ ನಮ್ಮ ಒಂದು ರೂಮ್ನಲ್ಲಿ, ನಮ್ಮ ಹಾಲ್ನಲ್ಲಿ ಸ್ಪಿರಿಟ್ ಇರೋದೇ ಆದರೆ ಗಾಡ್ ಪ್ರೆಸೆಂಟ್ ಇದ್ದಾರಾ ಅಥವಾ ಗೋಸ್ಟ್ ಪ್ರೆಸೆಂಟ್ ಇದ್ದಾರಾ? ಐ ವಾಂಟ್ ಅನ್ ಆನ್ಸರ್. ಓ, ಬ್ಯಾಕ್ ಟು ರೂಮ್. ಓಕೆ. ನಿಜನಾ ಇಲ್ವಾ? ಎಸ್ ಆರ್ ನೋ? ಇದು ನಿಜನಾ ಇಲ್ವಾ? ಓ ಹೋ 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 ಓ. ಓಕೆ. ಬ್ಯಾಕ್ ಟು ರೂಮ್. ಓಕೆ. ಸೊ ಬ್ಲ್ಯಾಕ್ ಶೀಪ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ಡೇಟ್ ಏನು? ಸ್ಲೋ 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 ಸ್ಲೋಲಿ ಸ್ಲೋಲಿ ಸ್ಲೋಲಿ. 2 0 2 3. Back to home. Okay, I think 9th of December 2023. ಹೌದು, ಅವತ್ತು ನಾವು ಶೂಟ್ ಮಾಡಿ ಸ್ಟಾರ್ಟ್ ಮಾಡಿದ ಡೇಟ್. ಎಕ್ಸಾಕ್ಟ್ ಡೇಟ್ ಅದು.
ಓಕೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತೀನಿ ನಾನು. ನನಗಾಗಲೇ ಸ್ವೆಟ್ ಬರ್ತಾ ಇದೆ. ಐ ಮೀನ್ ಓಕೆ, ಬಟ್ ಹಾರರ್ ಜಾನ್ರ ಅಂತ ಹೇಳಿದ ತಕ್ಷಣ ಯೂಶುವಲ್ ಆಗಿ ಸೆಲೆಕ್ಟ್ ಆದಾಗ ನಿಮಗೆ ಈ ಒಂದು ಸ್ಕ್ರಿಪ್ಟ್ ಹೇಗೆ ಬಂತು? ಹಾರರ್ ಜಾನರು ಇದೆ, ಮತ್ತೆ ಈಗ ನಮ್ಗೆ ಈಗ ಸಸ್ಪೆನ್ಸ್ ಕೂಡ ಇದೆ. ಓಕೆ, ಬಟ್ ಹಾರರ್ ಜಾನರ್ ಅಂದ್ರೆ ಇವಾಗ ನೋಡಿ ಇದೇ ಜಾಸ್ತಿ ನಂಗೆ ಭಯ ಫಸ್ಟ್ ಟೈಮ್ ಅಲ್ವಾ ಇದು ನೋಡ್ತಾ ಇರೋದು. ಹೌದು. ಹಾರರ್ ಚೆನ್ನಾಗಿದೆ ನಮ್ಮ ಮೂವಿಲಿ. ನಿಮ್ಗೆ ನೋಡಿದ್ರೆ ಮೂವಿ ನೋಡಿದ್ರೆ ನಿಮ್ಗೆ ಹಾರರ್ ಬೇಸ್ ಇದೆ, ಬಟ್ ಭಯನೂ ಆಗುತ್ತೆ, ಹಾಂ, ಭಯನೂ ಆಗಲ್ಲ, ಹಾಗಿದೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಓಕೆ. ಸೊ ಚಿಕ್ಕ ವಯಸ್ಸಲ್ಲಿ ತುಂಬಾ ಈ ತರದ ಬೋರ್ಡ್ ನಾವು ನೋಡಿರ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡಿರೋದಿಲ್ಲ. ಬಟ್ ವೆನ್ ವಿ ಆರ್ ಸಿಟ್ಟಿಂಗ್ ರೈಟ್ ಹಿಯರ್ ಮತ್ತೆ ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾದಾಗ ಅದು ಒಂಥರ ತುಂಬಾ ವಿಯರ್ಡ್ ಆಗಿರುವಂತ ಒಂದು ಫೀಲಿಂಗ್ ಇರುತ್ತೆ, ತುಂಬಾ ಭಯ ಆಗ್ತಾ ಇರುತ್ತೆ. ಸೊ ನಿಮಗೆ ಯಾವ ತರದ ಫೀಲಿಂಗ್ ಇದೆ ಇವಾಗ? ಆಕ್ಚುಲಿ ಆಲ್ರೆಡಿ ಫುಲ್ ಜಿಮ್ ಮಾಡ್ತಿದ್ದೆ. ಲೈಕ್ ಮೂವ್ ಆಗ್ತಿದ್ರೆ ಒಂಥರ ಗೂಸ್ ಬಂಪ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಓಕೆ, ಅಂಡ್ ಈ ಆಪರ್ಚುನಿಟಿ ನಿಮಗೆ ಬಂದದ್ದು ಹೇಗೆ, ಮತ್ತೆ ಈ ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದೆ ಹೇಗೆ ನೀವು? ನನಗೆ ಜೀವನ್ ಸರ್ ತುಂಬ 10 years ಇಂದ ಪರಿಚಯ ಇತ್ತು. ಓಕೆ, ಆ ಕ್ಯಾರೆಕ್ಟರ್ಗೆ ಜೀವನ್ ಸರ್ ಲೈಕ್ ಸರಿ ಕೈಲಿ ಮಾಡಿಸ್ಬೋದು ಅಂತ ಅವರೇ ಫಿಕ್ಸ್ ಆಗ್ಬಿಟ್ಟಿದ್ರು ಆಲ್ರೆಡಿ. ಸೊ ಹಾಗಾಗಿ ಲೈಕ್ ಅವ್ರು ಜಿಮ್ಸಲ್ಲಿ ನಾನು ಕ್ಲಾಸಸ್ ತೊಗೊತಿದ್ದೆ. ಓಕೆ, ಸೊ ಕ್ಯಾರೆಕ್ಟರ್ ಅವ್ರ ಕೈಲಿ ಮಾಡಿಸ್ಬೋದು ಅಂತ ಹೇಳಿ ಅವ್ರಿಗೆ ಸೆಲೆಕ್ಟ್ ಮಾಡಿದ್ರು. ಓಕೆ, ಅಂಡ್ ನಿಶಾ ಅವರಿಗೆ ಈ ಒಂದು ಆಪರ್ಚುನಿಟಿ ಬಂದಾಗ, ಐ ಮೀನ್ ಕಂಪ್ಲೀಟ್ ಕಥೆಯನ್ನ ಕೇಳಿದಾಗ ಯಾವ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಯಾವ ರೀತಿಯಾದಂಥ ಒಂದು ಫೀಲಿಂಗ್ ಇತ್ತು ಮನಸ್ಸಲ್ಲಿ ನಿಮಗೆ? ವೆರಿ ಫಸ್ಟ್ ಟೈಮ್ ಜೀವನ್ ಅವರು ನನಗೆ ಕಾನ್ಸೆಪ್ಟ್ ಹೇಳಿದಾಗ ಒಂದು ನನಗೆ ಕ್ಯೂರಿಯಾಸಿಟಿ ಹುಟ್ಕೊಟ್ಟು. ದಟ್ ಅವ್ರು ಕಂಪ್ಲೀಟ್ಲಿ ಹೇಳಿರಲಿಲ್ಲ, ಬಟ್ ಅವ್ರು ಎಷ್ಟು ನರೇಟ್ ಮಾಡಿದ್ರು ಅದರಲ್ಲೇ ನನಗೆ ಕ್ಯೂರಿಯಾಸಿಟಿ ಹುಟ್ಕೊಳ್ತು. ಅಂಡ್ ಐ ವಾಂಟೆಡ್ ಟು ನೋ ಮೋರ್, ಇನ್ನ ಏನಾಗತ್ತೆ ಅಂತ. ಸೊ ಆ ಕ್ಯೂರಿಯಾಸಿಟಿ ಅದು ಹುಟ್ಸತ್ತಲ್ವಾ ಅಂತ ಆ ಒಂದು ಪಾಯಿಂಟ್ ಇಂದ ನನಗೆ ತುಂಬಾನೇ ಇದಾಯ್ತು, ಇಷ್ಟ ಆಯ್ತು. ಅಂಡ್ ಜೀವನ್ ಅವರು ಕೂಡ ನನಗೆ ತುಂಬಾ ಮುಂಚೆಯಿಂದನೇ ಪರಿಚಯ. ಅಂಡ್ ಅವ್ರ ಮೈಂಡಲ್ಲಿ ಅಂದ್ರೆ ಏನಿದೆ, ಯಾವ ತರ ಅವ್ರು ಪೋರ್ಟ್ರೇ ಮಾಡುತ್ತೆ ಹೇಗೆ ಅಂತ ದ ವೇ ಹಿ ನರೇಟೆಡ್ ಓನ್ಲಿ ಹೇಗೆ ಹೇಳಿದ್ರು ಕಾನ್ಸೆಪ್ಟ್, ಅದರಲ್ಲೇ ಗೊತ್ತಾಯ್ತು ದಟ್ ಅವರಷ್ಟು ವೆಲ್ ಪ್ರಿಪೇರ್ಡ್ ಆಗಿ, ಅಂದ್ರೆ ಅಷ್ಟು ಲೈಕ್ ಈಸ್ ವರ್ಕ್ ವೆರಿ ಹಾರ್ಡ್ ಫಾರ್ ದ್ಯಾಟ್ ಅಂತ. ಸೊ ಅದಕ್ಕೆ ನನಗೆ ಅದು ಎಕ್ಸೈಟಿಂಗ್ ಆಗಿ ಅನಿಸ್ತು. ಆ್ಯಂಡ್ ಸಿನ್ಸ್ ಐ ನೋ ಹಿಮ್ ಫ್ರಮ್ ಅ ಲಾಂಗ್ ಟೈಮ್ಸ್ ಐ ರಿಯಲಿ ವಾಂಟೆಡ್ ಟು ವರ್ಕ್. ಓಕೆ, ಸೊ ಜೀವನ್ ಅವರು ಜೀವನದಲ್ಲಿ ಬೇಜಾನ್ ಆಟಾಡ್ಬೇಕು ಅಂತ ಅನ್ಕೊಂಡು ಈ ರೀತಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ನನಗೆ ಪಾತ್ರದ ಪರಿಚಯ ಆಗಿದೆ, ಬಟ್ ಅದ್ರ ಪಾತ್ರದ ಹೆಸರುಗಳು ನನಗೆ ಗೊತ್ತಿಲ್ಲ. ಸೊ ಇಫ್ ದ ಸ್ಪಿರಿಟ್ಸ್ ಆರ್ ರೈಟ್ ಹಿಯರ್ ವಿತ್ ಅಸ್ ಅಂತ ಹೇಳಿದ್ರೆ ನೋಡೋಣ, ಪಾತ್ರದ ಹೆಸರನ್ನ ನಾನು ಕೇಳ್ತೀನಿ. ಫಸ್ಟ್ ಐ ಚೋಸ್ ವಿಲನ್ ಹೆಸರನ್ನ ಡೆಫಿನೆಟ್ಲಿ ನಾನು ಕೇಳ್ತೀನಿ. ಸೊ ನೋಡೋಣ ಹೇಳುತ್ತಾ ಅಂತ. ಆರೋಗಿದೆ ಅಂದ್ರೆ ವಾಟ್ ಡಸ್ ಇಟ್ ಮೀನ್, ಏನಂತ? ಸೊ ಅದರಲ್ಲಿ ಪವರ್ ನೀವು ಎಲ್ಲಿ ತನಕ ನೀವು ಫಿಂಗರ್ ಇಟ್ಟಿರ್ತೀರಾ, ಸೊ ಅಲ್ಲಿ ತನಕ ಆಕ್ಚುಲಿ ಬಂದು ಅದು ರೆಸಿಸ್ಟ್ ಆಗುತ್ತೆ. Okay. ಸೊ ಮತ್ತೆ ಯು ಹ್ಯಾವ್ ಟು ಕಾಲ್ ಬ್ಯಾಕ್ ಅಗೈನ್. Okay. ವಿ ಹ್ಯಾವ್ ಟು ರೀಡು ದಿಸ್. ಅಂದ್ರೆ ಅದಕ್ಕೆ ಬೇಜಾರಾಗೋದಿಲ್ಲ. ಅಂದ್ರೆ ಇಟ್ ಇಸ್ ಲೈಕ್ ನನಗೆ ಭಯ ಆಗ್ತದೆ. ತುಂಬಾ ಮೂವೀಸ್ ಗಳನ್ನ ನಾವು ನೋಡಿರ್ತೀವಿ, ಕರೆಯೋದನ್ನ ಕರೆಸ್ಬಿಡ್ತಾರೆ, ವಾಪಸ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತನೇ ಇರುತ್ತೆ. ಸೊ ದಟ್ ಇಸ್ ಆಲ್ಸೋ ಟು ಪ್ಲೇ ಲಿಟಲ್ ಸೇಫ್ ಆಲ್ಸೋ. ಓಕೆ, ಓಕೆ, ಫೈನ್. ಸೊ ಇವಾಗ ಮತ್ತೆ ಇವಾಗ ಲೈಟ್ ಶಾರ್ಟ್. ಓಕೆ, ಬ್ಲ್ಯಾಕ್ ಶೀಪ್ ಮೂವಿನಲ್ಲಿ ವಿಲ್ಲನ್ನ ಹೆಸರು ಏನು? ಜಾನ್. ಸೊ ಇಟ್ ಇಸ್ ಜಾನ್. ಓಕೆ, ಸೊ ಜಾನ್ ನ ಪಾತ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಹೌ ಎಕ್ಸೈಟೆಡ್ ಬೈ ಯು? ಕಂಪ್ಲೀಟ್ ಮೂವಿ ಕಂಪ್ಲೀಟ್ ಆದ್ಮೇಲೆನೂ ನೀವು ಪೂರ್ತಿ ಸಿನಿಮಾದಲ್ಲಿ ಕಾಣಿಸ್ಕೊಂತೀರಾ, ಅಥವಾ ಎಲ್ಲಾದ್ರೂ ಒಂದು ಕಡೆ ಮಾತ್ರ ಬಂದ್ಬಿಟ್ಟು ಹೋಗುವಂತ ಕ್ಯಾರೆಕ್ಟರ್ ಇದೆಯಾ ನಿಮ್ದು, ಹೇಗೆ ಅಂತ? ಸಿನಿಮಾದಲ್ಲಿ ಕಾಣಿಸ್ಕೊಂತೀನಿ. ಓಕೆ, ಅಂಡ್ ಸೂಪರ್ ಎಕ್ಸೈಟೆಡ್ ಕ್ಯಾರೆಕ್ಟರ್ ಇದೆ. ಓಕೆ, ಸೊ ಫಸ್ಟ್ ಡೆಬ್ಯೂ ಮೂವಿ ಆಗಿರೋದಕ್ಕಿಂತ ಸೊ ಜೀವನ್ ಸರ್ ನಮಗೆ 3 shades ಪ್ಲೇ ಮಾಡಿಸ್ತಾರೆ ಸಿನಿಮಾದಲ್ಲಿ. ಫಸ್ಟ್ ಶೇಡ್ ಲೈಕ್ ಯು ವಿಲ್ ಸಿ ಲೈಕ್ ವಾಟ್ಸ್ ಹಾರರ್, ಇಟ್ಸ್ ನಾಟ್ ಹಾರರ್, ಸಸ್ಪೆನ್ಸ್ ಹಾರರ್ ತರ ಇರುತ್ತೆ.
ಅಂಡ್ ಸೆಕೆಂಡ್ ಶೇಡ್ ಇಸ್ ಸ್ಟೈಲಿಶ್ ವಿಲನ್ ಆಗಿ ತೋರಿಸಿದ್ದಾರೆ. ಓಕೆ ಫುಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಎಲ್ಲ ಹಾಕಿ ತುಂಬಾ ಸ್ಟೈಲಿಶ್ ಆಗಿ ಮಾಡಿದ್ದಾರೆ. ಓಕೆ ಮೂರನೇದು ಆ ಎರಡಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇರೋದಿಲ್ಲ, ಆ ತರ ಮಾಡಿಸ್ಬಿಟ್ಟಿದ್ದಾರೆ ಮೂರನೇ ಕ್ಯಾರೆಕ್ಟರ್. ಓಕೆ ಸೊ ಇಟ್ಸ್ ನೈಸ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆಗಲಿ, ಮತ್ತೆ ಆ ಜರ್ನಿ ಟುವರ್ಡ್ಸ್ ಬ್ಲಾಕ್ ಶಿಪ್ ನಾನೇನ್ ಸೆಟ್ ಬೈ ಸೆಟ್ ರೋಲ್ ಮಾಡ್ಕೊಂಡು ಬಂದಿದ್ದೀನಲ್ವಾ, ಸೊ ಲಾಸ್ಟ್ ಬರೋ ತನಕ ಗೊತ್ತಾಗಿಲ್ಲ ನನಗೆ. ಬೇಜಾರಾಗ್ತಿತ್ತು ನನಗೆ, ಅಯ್ಯೋ ಹಿಂಗ ಮಾಡಿಸ್ಬಿಡ್ತಾರೆ ನನ್ನ ಕೈಗೆ ಅಂತ. ಆಮೇಲೆ ಎಂಡ್ ಆಫ್ ದಿ ಡೇ ನನ್ನ ಕ್ಯಾಮ್ರಾದಲ್ಲಿ ನಾನು ನೋಡಿದಾಗ, ನನ್ನನ್ನು ನೋಡ್ಕೊಂಡಾಗ ಆಗ ಗೊತ್ತಾಯ್ತು. ಸೊ ಲಾಸ್ಟ್ ಸೀನಲ್ಲಿ ಜೀವನ್ ಸರ್ ಏನ್ ನನಗೆ ಹಿಂಗೆ ಮಾಡಿಸಿದ್ರು ಅಂತ ಅವಾಗ ಗೊತ್ತಾಯ್ತು. ವೆರಿ ಹ್ಯಾಪಿ, ಲೈಕ್ ಸೂಪರ್ ಎಕ್ಸೈಟೆಡ್ ಇತ್ತು ನಾನು ಆಕ್ಚುಲಿ ವರ್ಕ್ ಮಾಡ್ಬೇಕಂತ. ಓಕೆ, ಸೊ ಇವಾಗ ಒಬ್ರು ಹೆಸರು ಕೇಳಿದಾಗಿದೆ, ಅಂಡ್ ಐ ವಾಂಟ್ ಟು ನೋ ದ ಹೀರೋ ನೇಮ್. ಓಕೆ, ಸೊ ನಾನು ಯಾವಾಗ ಮೊಮೆಂಟ್ ನಾನು ಕೈ ಎತ್ತುತ್ತೇನೋ ಅವಾಗ ತೆಗೆದ್ಬಿಡಿ, ಆಫ್ ಆಗ್ಬಿಟ್ಟಿರುತ್ತೆ. ಓಕೆ, ಸ್ಲೋಲಿ. ಸೊ ಹೀರೋ ಹೆಸರು, ಸೊ ಬ್ಲ್ಯಾಕ್ ಶೀಪ್ ಮೂವಿಯ ಹೀರೋ ಹೆಸರು, ಪಾತ್ರದ ಹೆಸರು ಏನು? ಓಕೆ, ಇಟ್ ಈಸ್ ಅಮರ್. ಅಮರ್. ಓಕೆ, ಸೊ ನಿಮ್ಮ ಪಾತ್ರದ ಹೆಸರು ಅಮರ್. ಐ ಮೀನ್ ಐ ಡಿಡ್ ನಾಟ್ ನೋ, ನನಗೆ ನಿಜ ಇವ್ರ ಪಾತ್ರದ ಹೆಸರು ಏನು ಅಂತ ಹೇಳಿ ಗೊತ್ತಿರಲಿಲ್ಲ. ಬಟ್ ಈ ಬೋರ್ಡ್ ಎಲ್ಲ ಮಾಡಿಸ್ತಾ ಇದೆ, ನನಗೆ ಇನ್ನೊಂದು ಕ್ವಶನ್ ಕೇಳೋದಕ್ಕೆ ಭಯ ಆಗ್ತಾ ಇದೆ. ಓಕೆ, ಸೊ ನಿಮ್ಮ ಪಾತ್ರದ ಬಗ್ಗೆ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ರ? ಬೇಸಿಕಲಿ ನಿಮ್ಮನ್ನ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ನೋಡ್ಬೋದು ನಾವು ಈ ಒಂದು ಪೋಸ್ಟರ್ಸ್ನಲ್ಲಿ ಮತ್ತೆ ಟೀಸರ್ನಲ್ಲಿ. ಅಷ್ಟೇ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ರ, ಮತ್ತೆ ಕಂಪ್ಲೀಟ್ ಫಿಟ್ ಆಗಿ ಕಾಣಿಸ್ಕೊಂತಾರೆ ವಿತ್ 6 ಪ್ಯಾಕ್ಸ್ ಎಲ್ಲದನ್ನು ಕೂಡ. ಸೊ ಪೂರ್ತಿ ಮೂವಿನಲ್ಲಿ ಕ್ಯಾರಿ ಮಾಡಿದ್ದಾರೆ ಅದೇ ಒಂದು ಬಾಡಿನ ಹೇಗೆ ಅಂತ. ಮೊದಲಾಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಒಂದು ಹಮರ್ ನೇಮ್ ಸೂಪರ್, ಶಾಶ್ವತವಾಗಿರೋದು. ಹೌದು, ಹೀಗೆ ಶಾಶ್ವತವಾಗಿರ್ಲಿ, ಒಳ್ಳೆ ನೇಮ್, ಸಖತ್ ಇಷ್ಟ ಆಯ್ತು. ಆಮೇಲೆ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಈ ಪ್ರಶಾಂತ್ ಆಗಿರ್ಬೋದು, ಅವ್ರ ಕ್ಯಾರೆಕ್ಟರ್ ಶೇಡ್ಸ್ ಆಗಿರ್ಬೋದು, ನಾನು ಶೇಡ್ಸ್ ಯಾವ್ದು ಹೇಳಲ್ಲ, ಮೂವಿ ನೋಡಿ ತಿಳ್ಕೊಳ್ಳಿ ಎಲ್ಲರೂ. ಓಕೆ, ಬಟ್ ಕ್ಯಾರೆಕ್ಟರ್ಗೆ ಒಂದೊಂದ್ಸರಿ ಒಂದು ಫೈಟ್ ಸೀನ್ ಆಗ್ಲಿ, ಆ ಕ್ಯಾರೆಕ್ಟರ್ಗೆ ಆ ಒಂದು ವಿಲನ್ ಜೊತೆ ಫೈಟ್ ಸೀನ್ ಬಂದಾಗ ಬಾಡಿ ಬೇಕಾಗಿತ್ತು, ನೆಸಿಟಿ ಇತ್ತು. ಬಾಡಿ ಒಕೆಲೋ ಅಂತಾರೆ ಬಾಡಿ ಇಲ್ದಿರೋ ಮಾಡ್ಬೋದು ಅಂತ, ಆ ಸೀನ್ಗೆ ಪರ್ಟಿಕ್ಯುಲರ್ ಬಾಡಿ ಬೇಕಿತ್ತು. ಜೀವನ್ ಸರ್ ಆಡಿಷನ್ ಮಾಡಿದಾಗ ನಮ್ಗೇನು ತಗೊಂಡು ಅದಕ್ಕೆ ಮುಂಚೆ ಫಸ್ಟ್ ಹೇಳಿದ್ರು ನಂಗೆ ಹಿಂಗೆ ಬೇಕು. ಅವ್ರು ಮೊದಲೇ ಪ್ಲಾನ್, ಶೂಟಿಂಗ್ ಮುಂಚೆ ನಂಗೆ ಇದೇ ತರ ಬೇಕು, ಹಿಂಗೆ ಮಾಡ್ಬೇಕು ನಾವು ಅಂತ. ಸೊ ಅದಕ್ಕೆಲ್ಲ ರೆಡಿ ಆಗ್ಬಿಟ್ಟಿದ್ವಿ. ಮತ್ತೆ ಇನ್ನೊಂದು ಏನಿದೆ ಅಮರ್ ಕ್ಯಾರೆಕ್ಟರ್ ಅಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನ್ ಬರುತ್ತೆ, ಆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡೇ ಗೊತ್ತಾಗ್ತದೆ ನನಗೆ. ಓಕೆ, ಸೊ ಇವಾಗ ಜನರಲ್ ಆಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಹಲವಾರು ಕಥೆಗಳು ಈ ತರದ್ ಬಂದಿದೆ, ಅಂದ್ರೆ ಮಿಕ್ಸ್ ಆಫ್ ಎವ್ರಿ ಜಾನ್ರ. ಬಟ್ ನಿಮ್ಗೆ ಈ ಒಂದು ಮೂವಿ ಎಷ್ಟು ಸ್ಟ್ಯಾಂಡ್ ಔಟ್ ಆಗಿ ಅನ್ಸುತ್ತೆ ಆ ಒಂದು ಮೂವಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ? ಇದರಲ್ಲೇ ನಿಮ್ಗೆ ಆನ್ಸರ್ ಇದೆ. ಸ್ಟಾರ್ಟ್ ಮಾಡೋಣ. ಮಾರ್ಚರಿ. ಸೊ ರೆಡಿ? ಎಸ್. ಸೊ ಈ ಮೂವಿಯ ಕಾನ್ಸೆಪ್ಟ್ ನಿಮಗೆ ಹೇಗೆ ಹೊಳಿತು, ಅಥವಾ ವಾಟ್ ಸ್ಟ್ರೈಕ್ ಯು ಟು ಡೂ ದಿಸ್ ಮೂವಿ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ನೀವು ತಿಳ್ಕೊಳ್ತೀರಾ ಈಗ? ಓಕೆ, ಆರ್ ಟಿ ಯು ಎ ಫುಲ್ ಬ್ಯಾಕ್. ವೈ ಆರ್ ವೈ ಮತ್ತೆ ಇಲ್ಲಿ ಬ್ಯಾಕ್. ಓಕೆ, ದಟ್ ಈಸ್ ಮಾರ್ಚರಿ. ಓಕೆ,
ಸೊ ಮಾರ್ಚರಿ ಅಂತ ಹೇಳಿದ್ರೆ ದ ವೆರಿ ಸ್ಕೇರಿಯಸ್ಟ್ ಪ್ಲೇಸ್. ಯಾರು ಅಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಬಿಕಾಸ್ ಸ್ಮಶಾನಕ್ಕೆ ಬೇಕಾದ್ರೆ ತುಂಬಾ ಜನ ಹೋಗ್ಬಿಡ್ತಾರೆ, ಬಟ್ ಆ ಪ್ಲೇಸ್ಗೆ ಹೋಗೋದಕ್ಕೆ ತುಂಬಾ ಜನ ಭಯ ಪಡ್ತಾರೆ. ಇಲ್ಲಿ ನನಗೆ ಆನ್ಸರ್ ಸಿಕ್ಕಿದೆ, ಬಟ್ ಇದನ್ನ ಡೀಟೇಲ್ ಆಗಿ ನೀವೇ ಹೇಳ್ಬೇಕು. ಸೊ ಮಾರ್ಚರಿ ಬಂದು ಏನಕ್ಕೆ ಬಂತು ಅಂದ್ರೆ ಬೇಸಿಕಲಿ ಲೈಕ್ ಈ ಕತೆ ನೀವು ಹೇಳ್ತಾ ಇದ್ದೀರಾ ಇಲ್ಲಿ, ಬಟ್ ಸಿ ಐಮ್ ಸ್ವೆಟ್ಟಿಂಗ್. ನಾನು ಮತ್ತೆ ಫಿಂಗರ್ ಹಿಡಿಯೋದಿಲ್ಲ ಅದ್ರ ಮೇಲೆ. ನನಗೆ ಸೊ ಬೇಸಿಕಲಿ ಆಕ್ಚುಲಿ ಕತೆ ಕಾನ್ಸೆಪ್ಟ್ ಬಂದಿದೆ ಒಂದು ಮಾರ್ಚರಿ ವಾರ್ಡ್ ಇಂದ. ಆಲ್ಮೋಸ್ಟ್ ನಮ್ಮ ಕಾಲೇಜ್ ಟೈಮ್ ಅಲ್ಲಿ ಬಂದು ಲೈಕ್ ಬೇಸಿಕಲಿ ಲೈಕ್ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಲೈಕ್ ಜಸ್ಟ್ ನಾವು ಹೋಗಿದ್ವಿ ಅಲ್ಲಿಗೆ. ಸೊ ಅದಕ್ಕೂ ಮುಂಚೆ ನಮ್ಮ ಫ್ರೆಂಡ್ ಸರ್ಕಲ್ ಏನ್ ಹೇಳಿದ್ರು, ಈಗ ಮಾರ್ಚರಲ್ಲಿ ಡೆಡ್ ಬಾಡಿ ಮೂವ್ ಆಗುತ್ತೆ ಅಂತ ವಿಷಯನ ಕೇಳ್ಪಟ್ಟಿದ್ದೆ ಒನ್ ಆಫ್ ದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಸೊ ನೇಮ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಸೊ ಅಲ್ಲಿ ಹೋದಾಗ ಸೊ ಒಂದು ಡೆವಿಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಸರ್ಕಲ್. ಸೊ ಅವಾಗ ಎಲ್ಲರೂ ತುಂಬಾ ಸೌಂಡ್ ಮಾಡುತ್ತೆ, ಈ ತರ ಬರುತ್ತಿತ್ತು, ಈ ತರದೆಲ್ಲ ಇತ್ತು. ಅವಾಗ ಮಾರ್ಚಲ್ಲಿ ಡೆಡ್ ಬಾಡಿ ಹೇಗೆ ಮೂವ್ ಆಗಕ್ಕೆ ಸಾಧ್ಯ ಅಂತ ಒಂದು 10:30-11 ಗಂಟೆಗೆ ಹೋಗೋದು, ಸೊ ಚೆಕ್ ಮಾಡೋದು. ಸೊ ಆ ಥರ ಯಾವ್ದಾದ್ರು ಬಾಡಿ ಮೂವ್ ಆಗುತ್ತಾ, ಯಾವ್ದಾದ್ರು ಡೆಡ್ ಬಾಡೀಸ್ ಬರ್ತಾ ಇರುತ್ತಲ್ಲ. ಸೊ ಅವಾಗ ಹೋಗಿ ನಾವು ಒಂದು ಸೈಡ್ ಫೆನ್ಸ್ ಇಂದ ನೋಡ್ತಾ ಇದ್ವಿ, ವಿಜುವಲೈಸ್ ಮಾಡ್ತಾ ಇದ್ವಿ. ಬಟ್ ಅಲ್ಲಿ ಯಾವುದೇ ರೀತಿಯಾದ ನಾವು ತುಂಬಾ ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ, ಬಟ್ ನನ್ನ ಕಣ್ಣಿಗೆ ಇದುವರೆಗೂ ಕಾಣಿಸಿಲ್ಲ, ಬಟ್ ಕೇಳಿದ್ದುಂಟು ಅಷ್ಟೇ. ಸೊ ಅದು ಮೈಂಡಲ್ಲಿ ನನಗೆ ರಿಜಿಸ್ಟರ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಸೊ ಈ ಥರ ಮಾರ್ಚರಿ ಜಾಗದಲ್ಲಿ ಬಾಡಿ ಮೂವ್ ಆಗುತ್ತೆ ಅಂತ ಹೇಳಿದಾಗ ಸೊ ಆಮೇಲೆ ಏನು ಮಾಡಿದೆ, ಲೈಕ್ ಆ ಕಾನ್ಸೆಪ್ಟ್ ಹಾಗೆ ಮೈಂಡಲ್ಲಿ ಉಳ್ಕೊಂಡಿತ್ತು. ಸೊ ಸುಮಾರು ವರ್ಷಗಳ ನಂತರ ಲೈಕ್ ಈ ಕಾನ್ಸೆಪ್ಟ್ ಮೈಂಡಲ್ಲಿ ಇದ್ದಾಗ ಸೊ ಬೇಸಿಕಲಿ ಲೈಕ್ ಇದರಲ್ಲಿ ಒಂದು ಕತೆ ಉದ್ಭವ ಆಯ್ತು. ಅಂದ್ರೆ ಬೇಸಿಕಲಿ ಒಂದು ಬ್ಲ್ಯಾಕ್ ಶೀಪ್ ಅನ್ನೋ ಕತೆ ಏನಿದೆ, ಸೊ ಇದರಲ್ಲಿ ಡೆವಲಪ್ಮೆಂಟ್ಸ್ಗಳು ಮಾಡಿ ಆಮೇಲೆ ಈ ಸಿನಿಮಾಗೆ ಒಂದು ಪಾರ್ಟ್ ಆಫ್ ಶೇಡ್ ಅಂದ್ರೆ ಸಾರಿ ಕಾನ್ಸೆಪ್ಟ್ ಅಲ್ಲಿ ಒಂದು ಪಾರ್ಟ್ ಆಫ್ ಎಲಿಮೆಂಟ್ ಆಗಿ ಬಂದು ಹೋಗುತ್ತೆ ಅಷ್ಟೇ. ಸೊ ಇಡೀ ಸಿನಿಮಾ ಅದಲ್ಲ. ಸೊ ಮಾರ್ಚಲ್ಲಿ ಒಂದು ವಿಷಯದ ಇಟ್ಕೊಂಡು ಅದರಿಂದ ಒಂದು ಕತೆ ಹೋಗಂತ ಒಂದು ಸಬ್ಜೆಕ್ಟ್ ಆಗಿದೆ ಇದು. ಓಕೆ. ಸೊ ಬ್ಲ್ಯಾಕ್ ಶೀಪ್ ಅಂತ ಹೇಳಿದ್ರೆ ಆ ಒಂದು ಟೈಟಲ್ ಅನ್ನು ಕೂಡ ಅದೇ ರೀತಿಯಾಗಿ ಡಿಸೈನ್ ಆಗಿದೆ. ಕರೆಕ್ಟ್. ಸೊ ವಾಟ್ ಇನ್ಸ್ಪೈರ್ಡ್ ಯು ಟು ಗೋ ಬಿಹೈಂಡ್ ದಟ್? ಸೊ ಆಕ್ಚುಲಿ ಬಂದು ಫಸ್ಟ್ ನಾವು ಬ್ಲ್ಯಾಕ್ ಶೀಪ್ ಅಂತ ನಾರ್ಮಲ್ ಆಗಿ ಅಂದ್ರೆ ಈ ಕತೆ ಹೆಸರು ಬೇರೆದಿತ್ತು. ಇನ್ಫ್ಯಾಕ್ಟ್ ಈ ಕತೆಗೆ ಹೆಸರೇ ಬೇರೆದಿತ್ತು. ಸೊ ಆಮೇಲೆ ಇನ್ನೂ ನಾವು ನೇಮಿಂಗ್ ಮಾಡ್ಕೊಂಡಿರ್ಲಿಲ್ಲ. ಸೊ ಆಮೇಲೆ ಬಂದು ಬ್ಲ್ಯಾಕ್ ಶೀಪ್ ಅಂತ ಹೇಳ್ಬಿಟ್ಟು ಆಮೇಲೆ ನಮಗೆ ಕತೆ ಬರ್ದಾದ್ಮೇಲೆ ಇದಕ್ಕೆ ಅಲ್ಲಿ ಬರೋಂಥ ಒಂದಷ್ಟು ವಿಷಯಗಳು ನೋಡಿದಾಗ ಬ್ಲ್ಯಾಕ್ ಶೀಪ್ ಅನ್ನೋ ವರ್ಡ್ ಓಪನ್ ಅಪ್ ಆಗ್ತಾವ. ಓಕೆ. ಸೊ ಅವಾಗ ಏನಾಯ್ತು, ಬ್ಲ್ಯಾಕ್ ಶೀಪ್ ಅಂತ ನಾರ್ಮಲ್ ಆಗಿ ರೆಗ್ಯುಲರ್ ಫಾಂಟ್ಸ್ ಅಲ್ಲೇ ಬರ್ದ್ವಿ ಇನ್ಫ್ಯಾಕ್ಟ್. ಸೊ ಏನೋ ಕತೆ ಎಳಿತಿಲ್ಲ, ಈ ಅಂದ್ರೆ ಈ ಒಂದು ಇನ್ವಿಟೇಷನ್ ತರ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಗಿರೀಶ್ ಅನ್ನೋ ಒಬ್ರು ಟೈಟಲ್ ಡಿಸೈನರ್ ನನಗೆ ಪರಿಚಯ ಆದ್ರೆ ಇನ್ಫ್ಯಾಕ್ಟ್. ಸೊ ಅವ್ರ ಮುಖಾಂತರ ಬಂದು ಲೈಕ್ ಸರ್ ನನಗೆ ಕುರಿಲಿ ಏನಾರ ತೋರಿಸ್ಬೇಕು ಅಂದ್ರೆ ಲೈಕ್ ಕುರಿ ವಿಷಯ ಸಾರಿ ಕುರಿ ಒಂದು ಫೇಸ್ ಇಟ್ಕೊಂಡು ಬ್ಲ್ಯಾಕ್ ಶೀಪ್ ಅನ್ನೋ ಟೈಟ್ಲ್ ಅನ್ನ ರಿವೀಲ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಅವ್ರು ಒಂದಷ್ಟು ಡಿಸೈನ್ಸ್ ಕಳಿಸ್ರು, ಬಟ್ ಲೈಕ್ ನನಗೆ ಯಾವುದು ಅಷ್ಟು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ, ಅಷ್ಟು ಬೇಗನೆ ಕನ್ವಿನ್ಸ್ ಆಗ್ತಿರಲಿಲ್ಲ ನಾನು. ಸೊ ಆಮೇಲೆ ಬಂದು ಲೇಟರ್ ನಾನು ಹೇಳಿದೆ ಸ್ಕಲ್ಲಲ್ಲಿ ಏನಾರ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನನಗೆ ಒಂದು 2-3 ಡೇಸ್ ಟೈಮ್ ಕೊಡಿ. ಇದಕ್ಕೂ ಮುಂಚೆ ಸಾಕಷ್ಟು ಬೇರೆ ಡಿಸೈನರ್ಸ್ನ ಮೀಟ್ ಮಾಡಿದೆ, ಗ್ರಾಫಿಕ್ ಡಿಸೈನರ್ಸ್ನೆಲ್ಲ ಮೀಟ್ ಮಾಡಿದೆ, ಬಟ್ ಯಾರಿಗೂ ಆ ಥರ ನನಗೆ ಸ್ಯಾಟಿಸ್ಫೈ ಆಗಂಗೆ ಮಾಡಿಕೊಟ್ಟಿರ್ಲಿಲ್ಲ. ಸೊ ಆಮೇಲೆ ಇದೊಂದು 2 months ನನ್ನ ಟೈಟಲ್ಗೋಸ್ಕರ ನಾನು ವೇಟ್ ಮಾಡಿ ಆಮೇಲೆ ಟೈಟಲ್ ಡಿಸೈನ್ ಮಾಡಿದೆ ಇನ್ಫ್ಯಾಕ್ಟ್. ಆಮೇಲೆ ಇನ್ಫ್ಯಾಕ್ಟ್ ನೀವು ನೋಡ್ಬೋದು ಅದು ಬ್ಲ್ಯಾಕ್ ಶೀಟ್ ಫಸ್ಟ್ ಮಾಡಿದಾಗ ಇನ್ಫ್ಯಾಕ್ಟ್ ಬಂದು ಬ್ಲ್ಯಾಕ್ ಇದ್ರಲ್ಲೇ ಇತ್ತು. ಸೊ ಶೇಡ್ ಬಂದು ಕ್ರೈಮು ಸಸ್ಪೆನ್ಸ್ ಇರೋದ್ರಿಂದ ಸ್ವಲ್ಪ ರೆಡ್ ಟಿಂಟ್ ಕೊಡೋಣ, ಆಯಿಲ್ ರೆಡ್ ಥೀಮ್ ಇಟ್ಕೊಂಡು ಎಕ್ಸಾಕ್ಟ್ಲಿ. ಸೊ ಅದನ್ನ ಅಲ್ಲಿ ಬ್ಲ್ಯಾಕ್ ಶೀಪ್ ಟೈಟ್ಲ್ ಅಲ್ಲಿದಾಯ್ತು. ಆಮೇಲೆ ಕೆಲವರಿಗೆ ಹೇಳ್ತಿರೋ ಸಿನಿಮಾ ಟೈಟ್ಲ್ ಏನ್ ಹಿಂಗಿದೆ ಏನು ಗೊತ್ತೇ ಆಗ್ತಿಲ್ಲ ನಮ್ಗೆ, ಟೈಟ್ಲ್ ಅದೇನೋ ಎಳಿತಾ ಇದೆ ಬಟ್ ಏನು ಅಂತ ಇಲ್ಲ. ಸೊ ನಮ್ಗೇನಂದ್ರೆ ಸಿನಿಮಾ ಬಂದು ಟ್ರೇಡ್ ಮಾರ್ಕ್ ಮಾಡೋದು ನನಗೆ ಇಂಪಾರ್ಟೆನ್ಸ್ ಆಗಿತ್ತು. ಸೊ ಅವಾಗ ನನಗೆ ಅನಿಸ್ತು ಬ್ಲ್ಯಾಕ್ ಶೀಪ್ ಅನ್ನೋ ಟೈಟ್ಲು ಇದ್ರಲ್ಲೇ ಜನ ಏನಂದ್ರೆ ಈಗ ಹೊಸದಾಗಿ ಏನಾದ್ರು ಮಾಡಿರ್ತಾರೆ ಜನ ಥಿಯೇಟರ್ಗೂ ಬರೋದು. ಸೊ ಅವೆಲ್ಲ ಕ್ರಿಯೇಟಿವ್ ಥಿಂಗ್ಸ್ ವರ್ಕೌಟ್ ಆದ್ರೆ ಮಾತ್ರ ಥಿಯೇಟರ್ಗೆ ಜನ ಬರೋದು. ಸೊ ಅವಾಗ ಇದು ನೋಡಿದಾಗ ಆಮೇಲೆ ಅದು ಇನ್ವಿಟೇಷನ್ ಕಾರ್ಡ್ ಅದಾಗೆ ಇರಬೇಕು. ಜನ ಅಟ್ಲೀಸ್ಟ್ ಟೈಟ್ಲ್ ಏನಂತ ಗೊತ್ತಾಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ದೇ ಶುಡ್ ಸಿ ಫಾರ್ ಸಮ್ ಟೈಮ್ ಏನು ಇದೇನು ಬರ್ದಿವ್ರೆ ಅನ್ನೋ ಥರ ಅಟ್ಲೀಸ್ಟ್ ಒಂದು ಸ್ವಲ್ಪ ಡೆಪ್ತ್ ಆಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಜೊತೆಲಿ ಇಂಗ್ಲೀಷ್ ವರ್ಡಿಂಗ್ಸು ಹಾಕೊಂಡು ಇನ್ಫ್ಯಾಕ್ಟ್. ಸೊ ಅದ್ರ ಜೊತೆಗೆ ಆಮೇಲೆ ಈ ಟೈಟ್ಲು ಈ ರೀತಿ ರಿವೀಲ್ ಮಾಡೋದಕ್ಕೆ ಬಂತು ನಮಗೆ. ಓಕೆ. ಅಂಡ್ ಸಿನಿಮಾ ಟೈಮ್ನಲ್ಲಿ ಐ ಮೀನ್ ಶೂಟಿಂಗ್ ಟೈಮ್ನಲ್ಲಿ ನಿಮಗೆ ರಿಯಲ್ ಎಕ್ಸ್ಪೀರಿಯನ್ಸಸ್ಗಳನ್ನು ಕೂಡ ಕೆಲವೊಂದು ಆಗಿರುವಂಥದ್ದು ಇರುತ್ತೆ. ಕೆಲವು ಸರಿ ಮಿಡ್ ನೈಟಲ್ಲಿ ಶೂಟ್ ಮಾಡಬೇಕಾದ್ರೆ ಅಥವಾ ಸಮ್ ವೇರ್ಡೆಸ್ಟ್ ಎಕ್ಸ್ಪೀರಿಯನ್ಸಸ್ ಆ ಥರ ಹೋಲ್ ಮೂವಿ ಶೂಟಿಂಗ್ ಟೈಮ್ನಲ್ಲಿ ಏನಾದರೂ ಆಗಿದೆಯಾ ಈ ಥರ? ಆ ಥರ ನನಗೆ ಪರ್ಸ್ನಲಿ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ.
ಬಟ್ ಐ ಥಿಂಕ್ ಬೇಸಿಕಲಿ ಆಕ್ಚುಲಿ ಶೂಟ್ ಮಾಡ್ಬೇಕಾದ್ರೆ ಲೈಕ್ ಮಾರ್ಚರಿ ವಾರ್ಡಲ್ಲೇ ನಾವು ಶೂಟ್ ಮಾಡಿದ್ವಿ ಇನ್ಫ್ಯಾಕ್ಟ್. ಸೊ ಅಲ್ಲಿ ಬಂದು ಲೈಕ್ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಗಳಿತ್ತು. ಶೂಟ್ ಮಾಡಿ ಅರ್ಧ ದಿನ ಆಲ್ಮೋಸ್ಟ್ ಶೂಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ವಿ. ಸೊ ಬಟ್ ಅಲ್ಲಿ ಬೇರೆ ಆದಂತ ಒಂದು ಆಬ್ಲಿಗೇಷನ್ಸ್ ಗಳಾಯ್ತು. ಸೊ ಇನ್ಫ್ಯಾಕ್ಟ್ ಅದನ್ನ ಇದ್ ಮಾಡಿ ನಾವು ಆಕ್ಚುಲಿ ಒಂದು HMT ಫ್ಯಾಕ್ಟ್ರಿಲಿ ಶೂಟ್ ಮಾಡ್ಬೇಕಾಗಿ ಬಂತು ಇನ್ಫ್ಯಾಕ್ಟ್. ಸೊ HMT ಫ್ಯಾಕ್ಟ್ರಿ ಏನಂದ್ರೆ ಲೈಕ್ ಅದು ಡೆಸರ್ಟೆಡ್ ವ್ಯೂ ತರ ಬರ್ಲಿ, ನೈಟ್ ಶೂಟ್ಸ್ ಅಂತ ಹೇಳಿ ಅಲ್ಲಿ ಸೊ ಇವ್ರದ್ದೇ ಮೇನ್ ಕ್ಯಾರೆಕ್ಟರ್ಸ್ಗಳು ಸ್ವಲ್ಪ ಬಂದು ಹೋಗ್ತಾರೆ. ನಮ್ಗೊಂದು ಇದಾಯ್ತಲ್ಲ, ಅದೇ ನಾನು ಹೇಳ್ತಾ ಏನಾಯ್ತು, ನಾವು ಶೂಟ್ ನೈಟ್ ಮಾಡಿದ್ದು ಅಲ್ಲಿ ಯಾರ ಎಕ್ಸ್ಚೇಂಜ್ ಆಗ್ತಿಯಲ್ಲ, ಲೈಟ್ ಬಾಯ್ಸ್ ಆಗಲಿ ಎಲ್ಲರೂ ಆಗಲಿ, ಸರ್ ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಸರ್ ನೈಟು, ಅಂದ್ರೆ HMT ಗೊತ್ತಲ್ಲ 100 ಮೀಟರ್ ಇದೆ, ನಮ್ಗೆ ಅದೆಲ್ಲ ಏನ್ ಲೈಟ್ ಇರುತ್ತೆ ಎಲ್ಲ ಇರ್ತಾರೆ, ಎಲ್ಲ ಲೈಟ್ ಆನ್ ಆಗಿದೆ. ಅವನ ಕಡೆ ನಿಂತ್ಕೊಂಡಿದ್ದೀನಿ, ಇವ್ರು ಮಾಚರಿ ಪ್ಲೇಸ್ಗೆ ಹೋಗೋ ತರ ಇತ್ತು. ಸಡನ್ ಆಗಿ ಯಾರು ಸುತ್ತ ಎಲ್ಲ ಫುಲ್ ಲೈಟ್ ಆಫ್. 1-2 ನಿಮಿಷ 3 ನಿಮಿಷ ಲೈಟ್ ಆಗಿಲ್ಲ, ಜನರೇಟರ್ ಆನ್ ಮಾಡಕ್ ಯಾರು ಇಲ್ಲ. ಅಂದ್ರೆ ಹೇಳಿದ್ರಲ್ಲ ಅದೆಲ್ಲ ನಮ್ಗೆ ಒಂಥರ ಭಯ ಶುರು ಆಯ್ತು. ಸಡನ್ ಆಗಿ 1-2 ಪಾಸ್ ಆದ್ರೂ ಫೀಲಿಂಗ್ ಒಂಥರ ಭಯ ಆಗುತ್ತೆ. ಬಟ್ ಅದ್ ನಿಜನೋ ಸುಳ್ಳೋ ಗೊತ್ತಿಲ್ಲ, ಒಟ್ನ ಆ ಭಯ ಅಂತ ನಮ್ಗೆ ಆಯ್ತು ಅವತ್ತು. ಅದಾದ್ಮೇಲೆ ಲೈಟ್ ಬಂದ್ಮೇಲೆ ಸ್ವಲ್ಪ ಕೂಲ್ ಆದ್ವಿ, ಅಲ್ಲಿಂದ ಮುಂದೆ ಬಂದ್ಬಿಟ್ವಿ. ಏನ್ ನಿಂತಿದ್ವಿ ಅಲ್ಲಿ, ಈಗ ಡೈರೆಕ್ಟರ್ಸ್ ಕ್ಯಾಮ್ರಾಮನ್ ದೂರ ಇರ್ತಾರೆ, ಇನ್ನೊಬ್ರೆಲ್ಲೋ ಅಲ್ಲಿ ಇರ್ತಾರೆ, ನಾವು ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದೇ ಒಂದು ಶಾರ್ಟ್ ಪಾಸ್ ಆದ್ರೂ ಭಯ ಆಗುತ್ತಲ್ಲ, ಅದೊಂದು ನಿಜ ಭಯ ಆಗಿದೆ. ಓಕೆ, ಸೊ ನಿಮಗೆ ಪಾಸಿಟಿವ್ ಅಂಡ್ ನೆಗೆಟಿವ್ ಎನರ್ಜಿ ಬಿಲೀವ್ ಮಾಡ್ತೀರಾ ಇದೆ ಅಂತ ಹೇಳಿ? ಹೌದು. ಓಕೆ, ಎವರ್ ಎಕ್ಸ್ಪೀರಿಯನ್ಸ್ಡ್ ಏನಾದರೂ ರಿಯಲ್ ಲೈಫ್ನಲ್ಲಿ ಇಲ್ಲ, ಚಿಕ್ಕ ವಯಸ್ಸಿಂದ ಯಾರಾದರೂ ಕತೆಗಳನ್ನ ಹೇಳ್ಕೊಂಡ್ ಬಂದಿರ್ತಾರೆ, ಅಥವಾ ನಿಮ್ಮ ಲೈಫಲ್ಲೇ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ನಡೆದಿರುತ್ತಲ್ಲ ಆ ಥರ? ತುಂಬಾ ಸರಿ ಆಗಿದೆ. ನಾನು ಎಷ್ಟೊಂದು ಸರಿ ಅವ್ರಿಗೆ ಹೇಳಿದ್ರೆ ಅವ್ರು ನಂಬ್ತಾನೆ ಇರ್ಲಿಲ್ಲ. ಓಂಟ್ ಬಿಲೀವ್ ಆಕ್ಚುಲಿ, ಅವ್ರು ನಂಬ್ತಿರ್ಲಿಲ್ಲ. ಇವ್ರೊಂದು ಜಿಮ್ ಇತ್ತು ಫಸ್ಟ್. ಓಕೆ, ಸೊ ಅಲ್ಲಿ ವರ್ಕೌಟ್ ಮಾಡಿ ಅಲ್ಲಿ ರೆಸ್ಟ್ ಮಾಡ್ತಿದ್ದೆ. ಸೊ ಪಕ್ಕದಲ್ಲಿ ಒಂದು ಪಾಲ್ ಕಂಪ್ಯೂಟರ್ ಇದೆ ಮನೆಯದು. ನನ್ ಭಯ ಆಗೋದು, ಲೈಕ್ ಒಂದ್ಸರಿ ನೈಟ್ ಒಂದು 12 o'clock ಊಟ ಮಾಡ್ಲಿಕ್ಕೆ ಹೋಗ್ಬೇಕಿತ್ತು. ಸೊ ಅದೊಂದು ಬಾಕ್ಸಿಂಗ್ ಕಿಟ್ ಬಿಡುತ್ತಲ್ವಾ, ಸೊ ಲೈಟ್ಸ್ ಎಲ್ಲ ಆಫ್ ಮಾಡಿ ದೇವ್ರ ಮನೆ ಮಾತ್ರ ಲೈಟ್ ಆನ್ ಮಾಡಿ ಬಂದಿದ್ದೀನಿ ಕೆಳಗಡೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು. ಕೆಳಗಡೆ ಬಂದೆ, ಹಿಂಗೆ ಆಚೆಯಿಂದ ನೋಡಿದ್ರೆ ಕಾಣಿಸುತ್ತೆ, ಲೈಟ್ಸ್ ಕಾಣಿಸುತ್ತೆ. ಸರಿ ಆಯ್ತು, ಊಟ ಮಾಡಿ ಹೋಗ್ತೀನಿ. ಆಚೆ ಎಲ್ಲ ಲೈಟ್ಸ್ ಇದೆ, ಬಟ್ ಅಲ್ಲಿ ಮಾತ್ರ ಲೈಟ್ ಇಲ್ಲ. ಸರಿ ಆಯ್ತು, ಏನೋ ಆಗಿರುತ್ತೆ ಬಿಡು, ಇಲ್ಲ ಯಾರೋ ಹೋಗಿರ್ತಾರೆ ಅಂತ ಅಂದ್ಬಿಟ್ಟು ಹೋದೆ ಒಳಗೆ. ಲೈಟ್ಸ್ ಇಲ್ಲ, ಬಟ್ ಬಾಕ್ಸಿಂಗ್ ಕಿಟ್ ಮಾತ್ರ ಮೂವ್ ಆಗ್ತಿದೆ ಸ್ಲೋ ಆಗಿ. ಇವ್ರು ಫೋನ್ ಮಾಡಿದ್ರೆ ಫೋನ್ ರೆಸ್ಪಾಂಡ್ ಮಾಡ್ತಿಲ್ಲ. ಬ್ಲಾಕ್ ಮಾಡಿ ಡೈರೆಕ್ಟ್ ಆಗಿ ಹಂಗೆ ಮನೆಗೆ ಹೋಗ್ಬಿಟ್ಟು 2 ಗಂಟೆಗೆ. ಬೆಳಗ್ಗೆ ಬಂದು ಹೇಳಿದ್ರೆ ಅವ್ರಿಗೆ ಚಾನ್ಸೇ ಇಲ್ಲ, ನಾನು ಇಲ್ಲೇ ಮಾಡ್ಕೊಂತೀನಿ, ಅದೇ ನಂಬಿಡ್ತೀನಿ ನಾನು, ಚಾನ್ಸ್ ಇಲ್ಲ ಅಂತ. ಅದಕ್ಕೆ ಆ ಥರ ಒಂದು ಸಿಚುವೇಶನ್ ಆಗಿದ್ದು ನಮಗೆ. ಬೆಳಗ್ಗೆ ಬಂದ ಹೆಂಗಿತ್ತು ಅಂದ್ರೆ ಎಲ್ಲ ಫುಲ್ ಲೈಟ್ ಆನ್ ಮಾಡ್ಬಿಟ್ಟಿದ್ರು. ಓಕೆ, ಬಾಕ್ಲ್ ಓಪನ್ ಮಾಡಿ ನೋಡ್ತೀನಿ ಎಲ್ಲ ಲೈಟ್. ನಾನು ಫೋನ್ ಮಾಡಿದೆ, 5 o'clock ಹೋಗ್ಬಿಟ್ಟಿದ್ರು ಎಲ್ಲರೂ. ಏನ್ ಲೈಟ್ ಎಲ್ಲ ಆನ್ ಮಾಡ್ಬಿಟ್ಟು ಹೋಗಿದ್ದೀರಾ ಅಂದ್ರೆ, ಸರ್ ಭಯ ಆಗ್ತಿದೆ ಸರ್ ಅಲ್ಲಿ. ಏನ್ ಭಯ ಅಂತ ನೋಡಿದ್ರೆ ಬಾಕ್ಸಿಂಗ್ ಬ್ಯಾಗ್ ಅಲ್ಲಾಡ್ತದೆ. ಯೂಶಲಿ ಬಾಕ್ಸಿಂಗ್ ಬ್ಯಾಗ್ ಮೂವ್ ಮಾಡಿದ್ರೆ ಊಟ ಮಾಡಿ ಬರೋಷ್ಟು ಒಂದು 1/2 hour ಆಗುತ್ತೆ ಟೈಮ್. ಅಟ್ಲೀಸ್ಟ್ ಮೂವ್ ಮಾಡಿ ಹೋಗಿದ್ರು ಕೂಡ ಬರೋಷ್ಟು ಸ್ಟಾಪ್ ಇರುತ್ತೆ. ಹೌದು, ಬಟ್ ಅದು ಸ್ಟಾಪ್ ಆಗ್ತಿರ್ಲಿಲ್ಲ. ಅದು ಶಬ್ದ ಬರ್ತಿತ್ತು, ಲೈಟ್ಸ್ ಆಫ್ ಆಗ್ತಿದ್ದಿಲ್ಲ, ಟಕ್ ಟಕ್ ಅಂತ ಶಬ್ದ ಬರ್ತಿತ್ತು. ಆ ಬ್ಲಾಕ್ ಅಲ್ಲಿ ಕಾಣಿಸ್ತಾನೆ ಇರ್ಲಿಲ್ಲ, ಎಲ್ಲಿ ಮೂವ್ ಆಗ್ತಿದೆ ಏನ್ ಮೂವ್ ಆಗ್ತಿದೆ ಅಂತ ಕಾಣಿಸ್ತಿರ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಸೈಂಟಿಫಿಕಲಿ ದೇ ಸೇ ಇಟ್ ಇಸ್ ಸೂಪರ್ ನ್ಯಾಚುರಲ್ ಪವರ್ ಆಕ್ಚುಲಿ ವರ್ಕೌಟ್ ಆಗೋದು. ಸೊ ಯೂಶಲಿ ಏನಂದ್ರೆ ಕೆಲವೊಂದ್ ಕಡೆ ಎಕ್ಸಾಕ್ಟ್ಲಿ ಈಗ ನಾವು ಮಲಗಿರ್ಬೇಕಾದ್ರೆ ಒಂದಷ್ಟು ಈಗ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಬೇಸಿಕಲಿ ಲೈಕ್ ಈಗ ಎಲ್ಲಿಗೋ ಹೋಗ್ಬೇಕಾಗಿರುತ್ತೆ. ಸೊ ಆ ಜರ್ನಿಲಿ ನಾವು ಮೈಂಡ್ ಅಲ್ಲಿ ಅದೇ ರಿಕಾಲ್ ಮಾಡ್ಕೊಂಡು ಮಲಗಿರ್ತೀವಿ. ಸೊ ಅದೇನಂದ್ರೆ ಆ ಜಾಗಕ್ಕೆ ನಾವು ಆಲ್ರೆಡಿ ಹೋಗಿ ಬಂದ್ಬಿಟ್ಟಿರ್ತೀವಿ. ಸೊ ಬಟ್ ನಾವು ರಿಯಲ್ ಆಗಿ ಅಲ್ಲಿ ಹೋಗೋದು ಎಷ್ಟೋ ದಿವಸ ಎಷ್ಟೋ ವರ್ಷಗಳಾಗಿರುತ್ತೆ. ಬಟ್ ಅದು ನಮ್ಗೆ ಕನ್ಸಲ್ಲಿ ಬಂದು ಕಾಡಿರುತ್ತಲ್ಲ, ಆ ಟೈಮ್ ಜರ್ನಿ ನಾವು ಅಲ್ಲಿ ರಿಕಾಲ್ ಮಾಡ್ಕೊಳ್ತೀವಿ. ಕರೆಕ್ಟ್ ನಾವು ಈ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ, ಇದೇ ಜಾಗಕ್ಕೆ ನಾವು ಬಂದು ಹೋಗಿರೋ ತರ ಫೀಲ್ ಆಗಿತ್ತು ಡ್ರೀಮ್ ಅಲ್ಲಿ. ಬಟ್ ರಿಯಾಲಿಟಿಯಲ್ಲಿ ಹೋದಾಗ ಈ ತರ ಸಾಕಷ್ಟು ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ.